ಪ್ರಶ್ನೆ 6. ಜೀವ ವೈವಿಧ್ಯದ ನಷ್ಟವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಪ್ರಾಣಿ ಪ್ರಭೇದಗಳ ಕುಸಿತ, ಆಪ್ಷನ್ ಬಿ ಇಂಗಾಲಪಾತ, ಆಪ್ಷನ್ ಸಿ ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತ, ಆಪ್ಷನ್ ಡಿ ಸಸ್ಯ ಜಾತಿಗಳಲ್ಲಿನ ಬೃಹತ್ ನಷ್ಟ. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತವು ಜೀವ ವೈವಿಧ್ಯದ ನಷ್ಟವನ್ನು ಸೂಚಿಸುತ್ತದೆ. ಕ್ವಶನ್ ನಂಬರ್ 7. WHO ಪ್ರಕಾರ ಕೋವಿಡ್-19ಗೆ ಕಾರಣವಾಗುವ ವೈರಸ್. ಆಪ್ಷನ್ ಎ MERS, ಆಪ್ಷನ್ ಬಿ SARS-CoV, ಆಪ್ಷನ್ ಸಿ SARS-CoV-2, ಆಪ್ಷನ್ ಡಿ MERS. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಈಸ್ SARS-CoV-2. ಕ್ವಶನ್ ನಂಬರ್ 8. ಇವುಗಳಲ್ಲಿ ಭಾರತ ಉತ್ಪಾದಿಸಿದ ಕೋವಿಡ್ ಲಸಿಕೆ ಯಾವುದು? ಆಪ್ಷನ್ ಎ ಮೊಡರ್ನ್, ಆಪ್ಷನ್ ಬಿ ಸ್ಪುಟ್ನಿಕ್ ವಿ, ಆಪ್ಷನ್ ಸಿ ಕೊರೋನಾವಾಕ್, ಆಪ್ಷನ್ ಡಿ ಕೋವ್ಯಾಕ್ಸಿನ್. ಮಾಡರ್ನ್ ಎನ್ನುವಂಥ ಲಸಿಕೆಯನ್ನು USA ಅವರು ಉತ್ಪಾದಿಸಿರುತ್ತಾರೆ. ಸ್ಪುಟ್ನಿಕ್ ವಿಯನ್ನು ರಷ್ಯಾದವರು, ಕೊರೋನಾವಾಕ್ ಚೀನಾದವರು, ಕೋವ್ಯಾಕ್ಸಿನನ್ನು ಇಂಡಿಯಾದವರು ಉತ್ಪಾದಿಸಿರುವಂಥದ್ದು. ಕ್ವಶನ್ ನಂಬರ್ 9. ಡ್ಯಾಶ್ ಹೊತ್ತಿಗೆ SDGಗಳಿಗೆ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿಗಳಿವೆ. ಆಪ್ಷನ್ ಎ 2022, ಆಪ್ಷನ್ ಬಿ 2040, ಆಪ್ಷನ್ ಸಿ 2030, ಆಪ್ಷನ್ ಡಿ 2025. ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 2030. SDG means Sustainable Development Goals. These are 17 goals. These goals ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಈ ಗುರಿಗಳು 2015ರಲ್ಲಿ ಘೋಷಣೆಯಾಗಿದ್ದು 2030ರ ಹೊತ್ತಿಗೆ ಈ ಗೋಲ್ಗಳನ್ನು ನಾವು ಸಾಧಿಸಬೇಕಾಗಿದೆ. ಅದಕ್ಕಾಗಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಆಪ್ಷನ್ ಸಿ 2030. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಘೋಷಣೆಯಾಗಿದ್ದು 2015ರಲ್ಲಿ. ಈ ಗುರಿ ಉದ್ದೇಶಗಳನ್ನು ನಾವು ಸಾಧಿಸುವುದು 2030ರ ಹೊತ್ತಿಗೆ ಇವುಗಳನ್ನು ಸಾಧಿಸಬೇಕಾಗಿದೆ. ಪ್ರಥಮವಾಗಿ ಫಸ್ಟ್ ಸುಸ್ಥಿರ ಗುರಿ ದಾರಿದ್ರ್ಯ ನಿರ್ಮೂಲನೆ ಅಂದರೆ ಬಡತನ ನಿರ್ಮೂಲನೆ. ನೋ ಪುವರ್ಟಿ. $2.15 ಕಡಿಮೆ ಆದಾಯವನ್ನು ಹೊಂದಿರುವಂಥ ಕುಟುಂಬಗಳನ್ನು ಬಡತನವುಳ್ಳ ಕುಟುಂಬಗಳೆಂದು ಕರೆಯುತ್ತೇವೆ. ಇಂತಹ ಬಡತನವನ್ನು ನಿರ್ಮೂಲನೆ ಮಾಡುವುದು ಪ್ರಥಮ ಸುಸ್ಥಿರ ಅಭಿವೃದ್ಧಿ ಗುರಿಯಾಗಿದೆ. ಎರಡನೆಯದು ಹಸಿವಿಲ್ಲದ ಜಗತ್ತು, ಝೀರೋ ಹಂಗರ್. ಥರ್ಡ್ ಒನ್ ಉತ್ತಮ ಆರೋಗ್ಯ ಮತ್ತು ಕಲ್ಯಾಣ. ಫೋರ್ತ್ ಗುಣಮಟ್ಟದ ಶಿಕ್ಷಣ. ಫಿಫ್ತ್ ಲಿಂಗ ಸಮಾನತೆ. ಸಿಕ್ಸ್ತ್ ಶುದ್ಧ ನೀರು ಮತ್ತು ಸ್ವಚ್ಛತೆ. ಸೆವೆಂತ್ ಶುದ್ಧ ಮತ್ತು ಸುಸ್ಥಿರ ಇಂಧನ. ಏಟ್ತ್ ಶ್ರೇಷ್ಠ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ. ನೈನ್ತ್ ಒನ್ ಕೈಗಾರಿಕೆ ಆವಿಷ್ಕಾರ ಮತ್ತು ಮೂಲಸೌಕರ್ಯ. 10th ಒನ್ ಅಸಮಾನತೆ ಕಡಿಮೆ ಮಾಡುವುದು. 11th ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು. 12th ಸುಸ್ಥಿರ ಬಳಕೆ ಮತ್ತು ಉತ್ಪಾದನೆ. 13 ಹವಾಮಾನ ಕ್ರಮ. 14 ನೀರಿನಡಿಯಲ್ಲಿ ಜೀವನ. 15 ಭೂಮಿಯ ಮೇಲಿನ ಜೀವನ. 16 ಶಾಂತಿ, ನ್ಯಾಯ ಮತ್ತು ಬಲಿಷ್ಠ ಸಂಸ್ಥೆಗಳು. 17 ಗುರಿಗಳಿಗಾಗಿ ಜಾಗತಿಕ ಸಹಭಾಗಿತ್ವ. ಈ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಯಾವ ನಂಬರ್ಗೆ ಯಾವ ಅಭಿವೃದ್ಧಿ ಗುರಿ ಇದೆ ಅನ್ನೋದನ್ನು ನೆನಪಿಟ್ಟುಕೊಳ್ಳುವುದು ತುಂಬ ಮುಖ್ಯವಾಗಿದೆ. ಯಾವುದೇ ಪರೀಕ್ಷೆಯಲ್ಲಿ 7ನೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಯಾವುದು, 4ನೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಯಾವುದು, ಈ ರೀತಿ ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಧನ್ಯವಾದಗಳು.